ಒಂದು ಲಾಜಿಕ್ ಎಂಡ್ ಆಗಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ KPCC ಅಧ್ಯಕ್ಷ. ಮತ್ತೊಂದು ಕಡೆ ನಾನು DK ಹೇಳ್ತಾರೆ, ನಾನು ಹಿಂದೆ ಸಚಿವ ಸ್ಥಾನ ತ್ಯಾಗ ಮಾಡೀನಿ, ಇದ್ರ ಬಗ್ಗೆ ಯಾಕೆ ರಗಳೆ ಮಾಡ್ತಾರೆ? ಅಲ್ಲ, ಅವ್ರ ಹೇಳಿಕೆಗಳು ನಾನೇನು ಹೇಳಬೇಕು? ಅಲ್ಲ, ಈಗ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಈಗ ನೋಡಿ, ಯಾರು ಹೇಳಿಕೆಗಳು ಹೇಳಿದ್ದಾರೆ ಅವ್ರ ಪರ ವಿರುದ್ಧ ಹೇಳ್ತಕ್ಕಂಥ ನಾನು ಯಾವತ್ತೂ ಮಾಡಲ್ಲ. ಸೊ ಅವ್ರು ಏನು ಹೇಳಿ ಕೇಳಿದೆ ಅವ್ರನ್ನ ಕೇಳಿ. ಸೊ ನಾನೇನು ಹೇಳಬೇಕು? ಏನು ಪ್ರಶ್ನೆ ಏನದು? ಸರ್, ಈಗ ಅದೇ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಬೇಡ ಅನ್ನೋ ಬಗ್ಗೆ ಅದೆಲ್ಲ ಹೈಕಮಾಂಡ್ ಹೇಳ್ತೈತೆ, ಹೈಕಮಾಂಡ್ ಮಾಡ್ತೈತೆ ಅದು. ಈಗ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಬದಲಾವಣೆ ಮಾಡಬೇಕು, ಸಾಕಷ್ಟು ರಗಳೆ ಆಗ್ತದೆ, ಭಾಳ ಸಸ್ಪೆನ್ಸ್. ಅವ್ರನ್ನೇ ಕೇಳಿ ಅಲ್ಲ. ಈಗ ನಾನೇನು ಉತ್ತರ ಕೊಡಬೇಕು? ವಾಟ್ ಇಸ್ ದಟ್ ಯು ವಾಂಟ್ ಮೀ ಟು ಆನ್ಸರ್? ಸರಿ, ನಾನು ಸರ್ ಎಷ್ಟು ಅಧ್ಯಕ್ಷ ಸ್ಥಾನ ಬದಲಾವಣೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಸರಿಯೋ ತಪ್ಪು ನಾನು ಹೆಂಗೆ ಹೇಳಿ? ಈಗ ಸರ್ ಸಚಿವ ಸ್ಥಾನಕ್ಕೆ CM ಸ್ಥಾನಕ್ಕೆ ತಿಮ್ಮಾಪುರ ಹೇಳ್ತಾರೆ ದಲಿತರ CM, ನಾನು ಒಬ್ಬ ಈಗ ಅದೇ ರೀ, ಈಗ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯಗಳಿಗೆ ನಾವೇನು ಹೇಳಕ್ಕೆ ಬರ್ತದೆ ಹೇಳಿ? ನೀವು ಸಜೆಸ್ಟ್ ಮಾಡಿ ಏನು ಹೇಳ್ಬೇಕು ಅದನ್ನ ಹೇಳ್ತೀನಿ ನಾನು. ಅಲ್ಲ ಹೇಳಿ ಸರ್, ಇಷ್ಟು ಅಲ್ಲ, ಈಗ ದಲಿತರಿಗೆ ಕಾಂಗ್ರೆಸ್ ಪಾರ್ಟಿ ಸಮಾಜಕ್ಕೆ ಕೆಲಸ ಮಾಡ್ತದೆ, ಸಾಕಷ್ಟು ದಲಿತರಿಗೆ ಸ್ಥಾನ ಕೊಡಬೇಕು, ಇದುವರೆಗೆ ಕೊಟ್ಟಿಲ್ಲ, ಕೊಡಬೇಕು ನಾವು. ಇದೇ BJP ಹೇಳ್ಬೇಕು. ನೀವು ಕಾಂಗ್ರೆಸ್ ಬೈಬೇಡ್ರಿ, ಅವ್ರು ದಲಿತರ ಪರವಾಗಿ ಕೆಲಸ ಮಾಡ್ತಾರೆ, ನೀವು ಯಾಕೆ ಹೇಳೋದಲ್ಲ? ಈಗ ದಲಿತರ ಪರವಾಗಿ ಕಾಂಗ್ರೆಸ್ ಮಾಡ್ತಾರೆ ನೀವು ಹೇಳ್ತಾ ಇರೋದಲ್ಲ, ಮತ್ತು ಅದು BJP ಹೇಳ್ಬೇಕಲ್ಲ ಆ ಟೈಮಿಗೆ. ಸರ್, BJP ಅವರಂತಲ್ಲ, ಈಗ G ಪರಮೇಶ್ವರರಾಗಲಿ. ಆಯ್ತು ರೀ, ಈಗ ನಾನು ಭಾಳ ಬ್ಯಾಟಿಂಗ್ ಮಾಡೋಕ್ಕೆ ಸರ್ ನಮ್ಮ ಪರವಾಗಿ ಅದನ್ನೇ ಅವ್ರಿಗೆ ಹೋಗಿ ಹೇಳ್ಬೇಕಲ್ಲ ಅಂತ ಹೇಳಿದೆ. ಯಾವತ್ತು ಹೇಳಿದ್ದು ಕೇಳಿಲ್ಲ, ಇನ್ನೊಂದು ಹೇಳಿ. ಇದು ಒಳ್ಳೆ ಮಾತನ್ನು ಹೇಳಿದಿರಿ, ನೀವು ಹೇಳೋದಕ್ಕೆ 100ಕ್ಕೆ 100 ಒಪ್ತೀವಿ. ದಲಿತರ ಪರವಾಗಿ, ಶೋಷಿತ ಪರವಾಗಿ, ಎಲ್ಲ ಸಮಾಜದ ಪರವಾಗಿ ಇರ್ತಕ್ಕಂಥ ನಮ್ಮ ಪಕ್ಷ ಇದೆ. ನಮ್ಮ ಪಕ್ಷದ ಪರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು.